ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ರಾತ್ರಿ ಗನ್ನಿನ ಶಬ್ದ ಕೇಳಿಬಂದಿದೆ. ಇಷ್ಟು ದಿನಗಳ ತನಕ ತಣ್ಣಗಿದ್ದಂತಹ ನೆಲಮಂಗಲ ಪಟ್ಟಣ ಮತ್ತೆ ಗುಂಡಿನ ಸದ್ದಿಗೆ ಸಾಕ್ಷಿಯಾಗಿದೆ. ಡೀಟೇಲ್ಸ್ ಇದೆ ನೋಡೋಣ. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿ. ಇಬ್ಬರು ಅಪರಿಚಿತರು ಗುಂಡಿನ ದಾಳಿ ನಡೆಸಿ ಪರಾರಿ. ನೆಲಮಂಗಲದಲ್ಲಿ ಮತ್ತೆ ಸದ್ದು ಮಾಡಿದ ಗನ್. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ಅಂದ್ರೆ ರೌಡಿಸಂ, ರಕ್ತ ಚರಿತ್ರೆ, ಗ್ಯಾಂಗ್ ವಾರ್ ಹೀಗೆ ಸಾಕಷ್ಟು ವಿಚಾರದಲ್ಲಿ ಸುದ್ದಿ ಆಗ್ತಿತ್ತು. ಈ ನಡುವೆ ತಣ್ಣಗಿದ್ದ ನೆಲಮಂಗಲ ತಾಲೂಕು ಮತ್ತೆ ಸುದ್ದಿಯಲ್ಲಿದೆ. ನೆಲಮಂಗಲದಲ್ಲಿ ಮತ್ತೆ ರೌಡಿಸಂ ಶುರುವಾಯ್ತಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಶುರುವಾಗಿದೆ. ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಈ ಘಟನೆಯಲ್ಲಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಗುಂಡಿನ ದಾಳಿ ನಡೆದಿದ್ದು, ಸದಸ್ಯ ಸಲೀಂ ಮನೆ ಮುಂದೆ ಬಂದ ಇಬ್ಬರು ವ್ಯಕ್ತಿಗಳಿಂದ ಫೈರಿಂಗ್ ಅನ್ನು ನಡೆಸಲಾಗಿದೆ. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತನಾಡುವ ವೇಳೆ ಏಕಾಏಕಿ ಗುಂಡಿನ ದಾಳಿಯಾಗಿ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ. ಇತ್ತ ಗಾಯಾಳು ಸಲೀಂ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಸಲೀಂ ಕೈಗೆ ಗುಂಡು ತಗುಲಿದ್ದು ಚಿಕಿತ್ಸೆ ಮುಂದುವರಿತಾ ಇದೆ. ಸಲೀಂ ಬೆಂಬಲಿಗರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು. ಸಲೀಂ ಪಾಷಾ ಅಂತ 51 ವರ್ಷ. ಅವರು ಒಂದು 3-4 ಜನ ಆ ಏರಿಯಾದ 3-4 ಜನರ ಜೊತೆಗೆ ಮಾತಾಡಬೇಕಾದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಯಾರೋ ಅಟ್ಯಾಕ್ ಮಾಡಿಸಿದ ಅವನ ಹೆಸರನ್ನು ತಗೊಂಡ್ಬಿಟ್ಟು ಅವರಿಗೆ ಒಂದು ರೌಂಡ್ ಶೂಟ್ ಮಾಡಿದ್ದಾರೆ. ಅದು ಅವರು ಅಂಡರ್ ಆರ್ಮ್ಸ್ ಮತ್ತು ಇದು ರಿಬ್ ಹತ್ರ ಟಚ್ ಆಗಿದ್ದಿದೆ. ಮೈನರ್ ಇಂಜುರಿ ಇದೆ, ಜಾಸ್ತಿ ಇದು ಆಗಿಲ್ಲ ಇದರಲ್ಲಿ. ಬಟ್ ಯಾವುದಕ್ಕೂ ಇವಾಗ ಇಮಿಡಿಯೇಟ್ ಆಗಿ ಅವರಿಗೆ ಫಸ್ಟ್ ಅಲ್ಲಿ ನೆಲಮಂಗಲ ಹಾಸ್ಪಿಟಲ್ ಇದು ಮಾಡ್ತಾರೆ, ಟ್ರೀಟ್ಮೆಂಟ್ ತಗೊತಾರೆ. ಅದಾದ ನಂತರ ಇಲ್ಲಿ ಸ್ಪರ್ಶದಲ್ಲಿ ಟ್ರೀಟ್ಮೆಂಟ್ ಆಗಿದ್ದಿದೆ. ಈ ಎಂಟೈರ್ ಘಟನೆ ಏನಿದೆ ಒಂದು ಹಿಂದಿನ ಒಂದು ವೈಷಮ್ಯ ಇರ್ಬೋದು ಅಂತ ಒಂದು ಇದು ಅನಿಸ್ತಾ ಇದೆ. ರಾಜಕೀಯ ದುರುದ್ದೇಶಕ್ಕೆ ಶೂಟೌಟ್, ಗಾಡಿಯಲ್ಲಿ ಬಂದು ಗುಂಡು ಹಾರಿಸಿ ಎಸ್ಕೇಪ್. ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರೋ ಕೃತ್ಯ. ಸಂಜೆ 6 ಗಂಟೆ ಸುಮಾರಿಗೆ ಸಲೀಂ ನಮಾಜ್ ಮುಗಿಸಿ ಅಂಗಡಿಯೊಂದರ ಮುಂದೆ ಕುಳಿತಿದ್ರು. ಆಗ ಗಾಡಿಯಲ್ಲಿ ಬಂದ ಒಬ್ಬ ಗುಂಡು ಹಾರಿಸಿದ್ದಾನೆ. ಗುಂಡು ಹಾರಿಸುವಾಗ ಮುಬಾರಕ್ ಪಾಷಾ ಕಡೆಯವನು ಅಂತ ಹೇಳಿ ಗುಂಡನ್ನ ಹಾರಿಸಿದ್ದಾನೆ. ಬಳಿಕ ಗಾಡಿಯಲ್ಲಿ ಓಡಿ ಹೋಗಿದ್ದಾರೆ. ಅವರು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರೆ ರಾಜಕೀಯ ದುರುದ್ದೇಶದಿಂದ ಮಾಡಿರೋದು ಅಂತ ಸಲೀಂ ಸಂಬಂಧಿ ಫಿರ್ದೋಸ್ ಹೇಳಿದ್ದಾರೆ. 6 ಗಂಟೆಗೆ ಮನೆಯಲ್ಲಿ ಮಲಗಿದ್ರು. 6 ಗಂಟೆಗೆ ಅಲ್ಲಾ ಕೂದ್ರು ಅಂತ ನಮಾಜಿಗೆ ಹೋಗಿದ್ದಾರೆ. ನಮಾಜಿ ಮುಗಿಸ್ಕೊಂಡು ಬರ್ತಾ ರಸ್ತೆ ದಾರಿಯಲ್ಲಿ ಒಂದು ಅಂಗಡಿಯಲ್ಲಿ ಅವ್ರ ಚಿಕ್ಕಪ್ಪರ ಮಗ ಕರೆದಿದ್ದಾರೆ. ಬಾರಪ್ಪ ಸಲೀಂ ಅಂತ ಹೇಳಿ ಕರೆದಿದ್ದಾರೆ. ಅದೇ ಮಾಮೂಲಿ ಮಾತಿರ್ತಲ್ಲ, ಊರ ಅಂದ್ಮೇಲೆ ಅಣ್ಣ ತಮ್ಮದಿರ ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆ ಥರ ಕೂತಿರುವಾಗ ಯಾರೋ ಒಬ್ಬ ಅಪರಿಚಿತ, ಎಲ್ಲೂ ಯಾವತ್ತೂ ನೋಡಿಲ್ಲ ನಾವು, ಬಂದಿದ ತಕ್ಷಣನೇ ಗನ್ ತಗೊಂಡು ಆಚೆಗಡೆ ಓಪನ್ಲಿ ಇದು ಬತಿಷ್ಠಾ ಮುಬಾರಕ್ ಕಡೆಯಿಂದ ನಾನು ಹೊಡಿತಿರೋದಂತ ಹಣ ಅಂತ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅವ್ರ ಹಿಂದೆ ಹುಡುಗರು ಓಡಿದ್ದಾರೆ. ಆದರೂ ಅವನ ಜೊತೆ ಗನ್ ಇತ್ತಲ್ಲ, ಆ ಭಯದಿಂದ ಅವ್ರನ್ನು ಪಾಪ ಬೇಡ ಹೋಗೋದು ಬೇಡ ಬಿಡ್ಬಿಡಿ ಅಂತ ಯಾರೋ ಬಂದು ಮತ್ತೆ ಕರ್ಕೊಂಡು ಹೋದ್ರಂತೆ ಅವ್ರನ್ನ. ಯಾವ ಗಾಡಿಯಲ್ಲಿ ಬಂದ್ರೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಆಮೇಲೆ ಅವ್ನು ಅಲ್ಲಿಂದ ಓಡ್ಬಿಡ್ತೀವಿ. ಸರ್, ರಾಜಕೀಯ ಉದ್ದೇಶನೇ ಇದು. ಮೊದಲಿಂದಾನು ರಾಜಕೀಯದಲ್ಲೇ ಮಾಡಿದ್ದು. 2020 ಎಲೆಕ್ಷನ್ ಆಗಿತ್ತು. ಅದಾಗಿದ್ದು 3-3.5 ತಿಂಗಳಲ್ಲಿ ತಿರ್ಗಾ ಇಬ್ರು ಬಂದು ಹೊಡೆದಿದ್ದು. ಆವಾಗ ಊರಿನವ್ರೆ ಸಪೋರ್ಟ್ ಅವ್ರವ್ರೆ. ಏನಂತ ನಮಗ್ ಸರಿಯಾಗಿ ಪೊಲೀಸ್ನವರು ತಿಳಿಸಿಲ್ಲ. ಕಂಪ್ಲೇಂಟ್ ಆಗಿತ್ತು, ಅವ್ರ ಮೇಲೆ ಕೇಸು ಆಗೈತೆ. ಅವನೇ ಮಾಡ್ಸಿರೋದು ಮುಬಾರಕ್ ಅಂತ ಹೇಳೋರೆ. ಅದು ನಮ್ಗೆ ಏನಂತ ಸರಿಯಾಗಿ ಗೊತ್ತಿಲ್ಲ. ಒಟ್ಟಾರೆ ಈ ಘಟನೆ ಬಳಿಕ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾದ ಹಿನ್ನೆಲೆ ಎಚ್ಚೆತ್ತ ನೆಲಮಂಗಲ ಪೊಲೀಸರು ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇನ್ನು ಈ ಘಟನೆಯಿಂದ ಮತ್ತೆ ನೆಲಮಂಗಲ ರೌಡಿಸಂ ಅಲ್ಲಿ ಶುರುವಾಯ್ತಾ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ಇತ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.